ಹಾಯ್ ವೀಕ್ಷಕರೇ, SAP ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಕಾಮಿಡಿ ಮಾಡುವ ನಟರಿಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಎಂಬುದನ್ನು ನೋಡೋಣ. ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವರ ಮುಖ ತೆರೆ ಮೇಲೆ ಕಂಡರೆ ಸಾಕು, ಮುಖದ ಮೇಲೊಂದು ನಗು ತುಳುಕುತ್ತದೆ. ಅಷ್ಟೇ ಏಕೆ, ಧ್ವನಿ ಕೇಳಿದರೆ ಸಾಕು, ಎಂಥ ಬಿಗುವಿನ ವಾತಾವರಣದಲ್ಲೂ ಕಿಲ್ಲನೆ ನಗು. ಆದರೆ ನೀವು ಕನ್ನಡ ಸಿನಿಮಾವನ್ನು ನೋಡುವಂಥವರಾಗಿರಬೇಕು ಮತ್ತು ಕನ್ನಡವನ್ನು ಅರಿತುಕೊಳ್ಳುವಂಥವರಾಗಿರಬೇಕು. ಕನ್ನಡ ಚಿತ್ರರಂಗದಲ್ಲಿ ದುಬಾರಿ ಸಂಭಾವನೆ ಪಡೆಯುವ ಕಾಮಿಡಿ ಕಿಲಾಡಿಗಳು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲಕ್ಕೆ ಇಲ್ಲಿ ಉತ್ತರವಿದೆ. ಸಾಧು ಕೋಕಿಲ. ಕನ್ನಡದ ಕಾಮಿಡಿ ಕಿಲಾಡಿ, ನಿರ್ದೇಶಕ, ಸಂಗೀತ ನಿರ್ದೇಶಕ, ಗಾಯಕ ಹೀಗೆ ಬಹುಮುಖ ಪ್ರತಿಭೆಯ ಸಾಧು ಕೋಕಿಲ ಅಲಿಯಾಸ್ ಸಾಧು ಮಹಾರಾಜ್ ಎಂಬ ಸಂಭಾವನೆ ಪಡೆಯುವ ನಟರಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಇವರ ಕಾಲ್ ಶೀಟ್ ದಿನದ ಲೆಕ್ಕದಲ್ಲಿ ಪಡೆಯಲಾಗುತ್ತದೆ. ಮೂಲಗಳ ಪ್ರಕಾರ ದಿನಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಇದೆ. ಬಹುಬೇಡಿಕೆಯ ಬಹುಮುಖ ಪ್ರತಿಭೆಯಾಗಿದ್ದಾರೆ. ರವಿಶಂಕರ್. ಇದು ಆರುಮುಗ ಕೋಟೆ ಕಣೋ ಎಂದು ಗುಡುಗಿದರೆ ಥಿಯೇಟರ್ನಲ್ಲಿ ಕೂಗುತ್ತಿರುವ ಪ್ರೇಕ್ಷಕರ ಕಿವಿಯಲ್ಲಿ ಗುಯ್ ಎಂದು ಶಬ್ದ ಬರುವಂತೆ ಧ್ವನಿ ಇವರದು. ನಿರ್ದೇಶಕ, ಗಾಯಕ, ಖಳನಾಯಕ, ಹಾಸ್ಯ ನಟರಾಗಿಯೂ ಬೇಡಿಕೆಯಲ್ಲಿ ಇರುವ ರವಿಶಂಕರ್ ಬಹುಬೇಡಿಕೆಯ ಡಬ್ಬಿಂಗ್ ಕಲಾವಿದರು. ತೆಲುಗಿನ ಅರುಂಧತಿ ಸಿನಿಮಾದಲ್ಲಿ ಖಳನಾಯಕನಿಗೆ ಧ್ವನಿಯಾಗಿ, ಆದರೆ ಕನ್ನಡದಲ್ಲಿ ಈಚೆಗೆ ಹಾಸ್ಯ ನಟರಾಗಿಯೂ ಮಿಂಚುತ್ತಿದ್ದಾರೆ. ಅವರಿಗೆ ದಿನಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ. ಚಿಕ್ಕಣ್ಣ. ಸದ್ಯಕ್ಕೆ ಕನ್ನಡದಲ್ಲಿ ಕಾಮಿಡಿ ಕಲಾವಿದರ ಅಧ್ಯಕ್ಷರಂತೆ ಇರುವವರು ಚಿಕ್ಕಣ್ಣ. ಗ್ರಾಮ ಸೊಗಡಿನ ಡೈಲಾಗ್ ಡೆಲಿವರಿಯನ್ನು ಚಿಕ್ಕಣ್ಣ ಹೇಳುವುದೇ ಚಂದ. ಪ್ರಮುಖ ನಾಯಕ ನಟರ ಜತೆ ನಟಿಸಿರುವ ಚಿಕ್ಕಣ್ಣ ಅವರ ಕಾಮಿಡಿ ಟೈಮಿಂಗ್ ಹೊಸ ತಲೆಮಾರಿನ ಪ್ರೇಕ್ಷಕರಿಗೆ ವಿಪರೀತ ಇಷ್ಟವಾಗುತ್ತದೆ. ಚಿಕ್ಕಣ್ಣ ಕೂಡ ಒಂದು ದಿನಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ. ವರ್ಷಕ್ಕೆ 120ಕ್ಕೂ ಹೆಚ್ಚು ದಿನಗಳ ಕಾಲ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುತ್ತಾರೆ. ರಂಗಾಯಣ ರಘು. ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂಥ ವಿಶಿಷ್ಟ ಕಲಾವಿದ ರಂಗಾಯಣ ರಘು. ಎಂಥ ಪಾತ್ರಕ್ಕೂ ಜೀವ ತುಂಬಬಲ್ಲಂತಹ ತಾಕತ್ತಿರುವ ನಟ ಇವರು. ಸೀರಿಯಲ್ ಆಗಿರಲಿ ಅಥವಾ ಕಾಮಿಡಿ ಆಗಿರಲಿ, ರಘು ಇರಲಿ ಅಂದುಕೊಳ್ಳುವ ಮಟ್ಟಿಗೆ ಬೇಡಿಕೆ ಇರುವಂತಹ ರಂಗಾಯಣ ರಘು ದಿನಕ್ಕೆ 1 ಲಕ್ಷ ರೂಪಾಯಿ ಪಡೆಯುತ್ತಾರೆ. ಕನ್ನಡ ಬಹುತೇಕ ಪ್ರಮುಖ ನಾಯಕ ನಟರ ಜೊತೆಗೆ ತೆರೆ ಮೇಲೆ ಮಿಂಚುತ್ತಿರುವ ರಂಗಾಯಣ ರಘು ಅವರು ರಂಗಭೂಮಿ ಹಿನ್ನೆಲೆ ಇರುವವರು. ತಬಲಾ ನಾಣಿ. ಚಿತ್ರಕಥೆ, ಸಂಭಾಷಣೆ ಮೇಲು ಹಿಡಿತ ಹೊಂದಿರುವ ತಬಲಾ ನಾಣಿ ಕೂಡ ರಂಗಭೂಮಿ ಹಿನ್ನೆಲೆಯಿಂದ ಸಿನಿಮಾ ರಂಗಕ್ಕೆ ಬಂದವರು. ಹುಡುಗನ ಪಾತ್ರದಲ್ಲಿ ನಾಣಿ ಕಾಣಿಸಿಕೊಂಡರೆ ಅವರಿಗೆ ಅವರೇ ಸಾಟಿ. ಗಂಭೀರ ಪಾತ್ರಗಳಲ್ಲೂ ಸೈ ಎನಿಸಿಕೊಳ್ಳುವ ತಬಲಾ ನಾಣಿಯವರ ಅಭಿನಯ ಸಾಮರ್ಥ್ಯ ಪೂರ್ಣ ಪ್ರಮಾಣದಲ್ಲಿ ಪ್ರೇಕ್ಷಕರ ಮುಂದೆ ಬಂದಿಲ್ಲ. ಒಂದು ದಿನಕ್ಕೆ 75,000 ರಿಂದ 1 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ.